ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 25ನೇ ಅಧ್ಯಾಯ 15ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನನ್ನ ದೃಷ್ಟಿ ಯಾವಾಗಲೂ ಯೆಹೋವನಲ್ಲಿದೆ, ಆತನೇ ನನ್ನ ಕಾಲುಗಳನ್ನು ಬಲೆಗಳಿಂದ ಬಿಡಿಸುವವನು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ದೇವರು ನಮ್ಮನ್ನ ಏನ್ ಮಾಡುವವರಾಗಿದ್ದಾರೆ? ಎಲ್ಲಾ ವಿಧವಾದ ಬಲೆಗಳಿಂದ ನಮ್ಮನ್ನ ಬಿಡಿಸುವವರಾಗಿದ್ದಾರೆ. ದಾವಿದನನ್ನ ನಾವು ನೋಡುವಂತ ಸಮಯದಲ್ಲಿ ಸೌಲನು ದಾವಿದನನ್ನ ಕೊಲ್ಲಬೇಕು, ಹೇಗಾದ್ರೂ ಅವನನ್ನ ಸಾಯಿಸಬೇಕು ಅಂತ ಹೇಳ್ಬಿಟ್ಟು ಅನೇಕ ವಿಧವಾದ ಬಲೆಗಳನ್ನ ಅವನ ವಿರೋಧವಾಗಿ ತೆಗೆದುಕೊಂಡು ಬಂದ. ಆದರೆ ಕರ್ತನು ದಾವಿದನನ್ನ ಎಲ್ಲಾ ವಿಧವಾದ ಬಲೆಗಳಿಂದ ಬಿಡಿಸಿ ಅವನನ್ನ ನಡೆಸಿದನು. ಪ್ರೀತಿಯುಳ್ಳ ದೇವ ಜನರೇ, ದಾವಿದನ ದೃಷ್ಟಿ ಯಾವಾಗಲೂ ಕರ್ತನಲ್ಲಿತ್ತು. ಎಲ್ಲಾ ವಿಧವಾದ ಬಲೆಗಳಿಂದ ದೇವರು ಅವನನ್ನ ತಪ್ಪಿಸಿದರು. ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿಯೂ ಕೂಡ ಸೈತಾನನ ಅನೇಕ ವಿಧವಾದ ಬಲೆಗಳನ್ನು ತೆಗೆದುಕೊಂಡು ಬರಬಹುದು. ರೋಗ ಅನ್ನುವ ಬಲೆನ ತೆಗೆದುಕೊಂಡು ಬರಬಹುದು, ವ್ಯಾಧಿ ಅನ್ನುವ ಬಲೆನ ತೆಗೆದುಕೊಂಡು ಬರಬಹುದು. ಆದರೆ ಕರ್ತನು ಆ ಎಲ್ಲಾ ಬಲೆಗಳಿಂದ ನಮ್ಮನ್ನ ಬಿಡಿಸಿ ನಡೆಸುವವನಾಗಿದ್ದಾನೆ. ದಾವಿದನನ್ನ ದೇವರು ಹೇಗೆ ಎಲ್ಲಾ ಬಲೆಗಳಿಂದ ಬಿಡಿಸಿದರೋ ಅದೇ ರೀತಿಯಾಗಿ ಕರ್ತನು ಎಲ್ಲಾ ವಿಧವಾದ ಬಲೆಗಳಿಂದ ನಮ್ಮನ್ನ ಬಿಡಿಸಿ ನಡೆಸುವುದಕ್ಕೆ ಶಕ್ತನಾಗಿದ್ದಾನೆ. ಪ್ರೀತಿಯುಳ್ಳ ದೇವ ಜನರೇ, ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ಕರ್ತನೆ, ಸಮಯಕ್ಕಾಗಿ ನಾನು ನಿಮಗೆ ಸ್ತೋತ್ರ ಮಾಡ್ತೇನೆ ರಾಜ. ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವಂತ ಜನಗಳನ್ನ ನೀನು ಸಂಧಿಸು ಸ್ವಾಮಿ. ಅಪ್ಪ ಕರ್ತನೆ, ಅವ್ರಿಗೆ ವಿರೋಧವಾಗಿ ಅನೇಕ ವಿಧವಾದ ಬಲೆಗಳು ಇರಬಹುದು ಸ್ವಾಮಿ. ಎಲ್ಲ ವಿಧವಾದ ಬಲೆಗಳಿಂದ ನೀನು ತಪ್ಪಿಸಿ ನೀನು ಅವ್ರನ್ನ ನಡೆಸು. ದಾವಿದನನ್ನ ಹೇಗೆ ನೀನು ಎಲ್ಲ ವಿಧವಾದ ಬಲೆಗಳಿಂದ ತಪ್ಪಿಸಿ ನಡೆಸಿದ್ಯೋ ಅದೇ ರೀತಿಯಾಗಿ ಕರ್ತನೆ ಎಲ್ಲ ವಿಧವಾದ ಬಲೆಗಳಿಂದ ತಪ್ಪಿಸಿ ನೀನು ನಡೆಸು. ನಿಮ್ಮ ನಾಮಕ್ಕೆ ಸ್ತೋತ್ರ ರಾಜ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.